ಹುಳಗನಹಳ್ಳಿಯ ರಾಮನಕಟ್ಟೆಯಲ್ಲಿ ಸದ್ಯ ಭಾರೀ ಅವ್ಯವಸ್ಥೆಯಾಗಿದ್ದು ಜನ ಕಿಡಿಕಾರ್ತಾ ಇದ್ದಾರೆ. ಸದ್ಯಕ್ಕೆ ಮದ್ದೂರು ತಾಲೂಕಿನ ಹುಳಗನಹಳ್ಳಿ ಗ್ರಾಮದ ರಾಮನಕಟ್ಟೆ ಸುತ್ತ ಗಿಡಗಂಟೆಗಳು ಬೆಳೆದು ಅನೈರ್ಮಲ್ಯ ತಾಂಡವ ಮಾಡ್ತಾ ಇದ್ದು ಸರಿಯಾದ ನಿರ್ವಹಣೆ ಇಲ್ಲದೆ ಉದ್ಯಾನವನ ಪಾಳು ಬಿದ್ದಿದೆ. ಹೆಮ್ಮನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹುಳಗನಹಳ್ಳಿಯಲ್ಲಿ ಪಿಡಿಒಗೆ ಮನವಿ ಮಾಡಿದರೂ ಕೂಡ ನಿರ್ವಹಣೆ ಇಲ್ಲದೆ ನಿರ್ಲಕ್ಷ್ಯವನ್ನು ತೋರಿದ್ದು ಕೂಡಲೇ ಸ್ವಚ್ಛತಾ ಕಾರ್ಯವನ್ನು ನಡೆಸುವಂತೆ ಆಗ್ರಹಿಸಿದ್ದಾರೆ. ಹೆಮ್ಮನಹಳ್ಳಿ ಗ್ರಾಮ ಪಂಚಾಯತಿಗೆ ಸೇರಿದ ಹುಳಗನಹಳ್ಳಿಯ ರಾಮನಕಟ್ಟೆ ಮತ್ತು ಸರ್ ಎಂ ವಿಶ್ವೇಶ್ವರಯ್ಯನವರ ಉದ್ಯಾನವನ ಇದು ಅಮೃತ ಸರೋವರದ ಯೋಜನೆಯಡಿ ಸುಮಾರು 27 ಲಕ್ಷ ರೂಪಾಯಿಲಿ MGNREGA ಯೋಜನೆಯಡಿ ನಿರ್ಮಾಣಗೊಂಡಿರುವಂಥ ಕಟ್ಟೆ ಮತ್ತು ಉದ್ಯಾನವನ ಸುಮಾರು ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಹಾಗೂ ರಾಷ್ಟ್ರ ಮಟ್ಟದಲ್ಲೂ ಕೂಡ ಗುರುತಿಸ್ಕೊಂಡಿದೆ. ಕೇಂದ್ರ ಸರ್ಕಾರದಿಂದನೂ ಕೂಡ ಜಲಶಕ್ತಿ ಅಧಿಕಾರಿಗಳೆಲ್ಲ ಬಂದು ನಮಗೆ ಈ ಒಂದು ರಾಮನಕಟ್ಟೆಯನ್ನು ನೋಡ್ಕೊಂಡು ಹೋಗಿ ತುಂಬ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ತಾಯಿದ್ದೀರ ಅಂತ ಹೇಳಿದಂಥ ದಿನ ಇದೆ. ಆದರೆ ಇವತ್ತು ನಮ್ಮ ಗ್ರಾಮದ ಯುವಕರು ಈಗಿರುವಂಥ ಅಭಿವೃದ್ಧಿ ಅಧಿಕಾರಿಗಳಿಗೆ, ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ, ಜಗದೀಶ್ರವ್ರಿಗೆ ಅರ್ಜಿ ಕೊಟ್ಟಿದ್ದು ಕೂಡ ಗ್ರಾಮಸ್ಥರು ಯುವಕರೆಲ್ಲ ಸೇರಿ ಅವರು ಯಾವುದೇ ರೀತಿಯ ಒಂದು ಕ್ರಮ ವಹಿಸಿರುವುದಿಲ್ಲ. ಇವತ್ತು ಈ ಕಟ್ಟೆ ಮತ್ತು ಉದ್ಯಾನವನ ಕೊಂಪೆಯಾಗಿ ಕಾಣಿಸ್ತಾ ಇದೆ, ತುಂಬ ನೋವಾಗ್ತಾ ಇದೆ. ದಯವಿಟ್ಟು ಕೂಡಲೇ ಈ ಒಂದು ವಾತಾವರಣ ನಿರ್ಮಾಣಗೊಂಡಿದೆ ಅದನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಸಂಬಂಧಪಟ್ಟಂಥ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ನಮ್ಮ ಗ್ರಾಮಸ್ಥರು ಮತ್ತು ಯುವಕರು ಎಲ್ಲರೂ ಸೇರಿ ಅರ್ಜಿಯ ಸುಮಾರು ಆಲೆ 1 ತಿಂಗಳ ಹಿಂದೆಯೇ ಅರ್ಜಿ ಸಲ್ಲಿಸಿರ್ತಾರೆ. ರಾಮನಕಟ್ಟೆ ಮತ್ತು ಸರ್ ಎಂ ವಿಶ್ವೇಶ್ವರಯ್ಯನವರ ಉದ್ಯಾನವನ್ನು ಸ್ವಚ್ಛಗೊಳಿಸಿ ಅಂತೇಳಿ ಅವರು ಯಾವುದೇ ಕ್ರಮ ಕೂಡ ವಹಿಸಿರುವುದಿಲ್ಲ. ನಿಮ್ಮ ಹೆಸರು? HK ನಂದೀಶ್ ಗೌಡರು ಅಂತ, ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು.